Hello ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್. ಸೊ ಫೈನಲಿ 3-dimensional ಜಾಮಿಟ್ರಿ ಲಾಸ್ಟ್ ಲೆಕ್ಚರು. ಈ ಲೆಕ್ಚರಲ್ಲಿ ನಿಮ್ಮ ಪ್ಲೇನ್ಸ್ದು ಎಲ್ಲ ಕಾನ್ಸೆಪ್ಟ್ಸು ಎಕ್ಸ್ಪ್ಲೇನ್ ಮಾಡ್ತೀನಿ, ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ. ನಂತರ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಎಲ್ಲ ನ್ಯೂಮರಿಕಲ್ಸು ಸಾಲ್ವ್ ಮಾಡೋಣ. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ 3D ಜಾಮಿಟ್ರಿ ಟಫ್ ಅಂತ. ನಾವೀಗ ಲಾಸ್ಟ್ ಲೆಕ್ಚರ್ ರೀಚ್ ಆಗಿದ್ದೀವಿ. ಇಲ್ಲಿವರೆಗೂ ನೀವು ನೋಡಿದ್ರೆ ವೀಡಿಯೋಸು ನಿಮ್ಗೆ ಈಗ ಅನಿಸ್ತಾ ಇದೆ ಈಗ 3D ಜಾಮಿಟ್ರಿ. ಐ ಆಮ್ ವೆರಿ ಮಚ್ ಶೋರ್ ನೀವು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಹೋಗಿ ಬರೀಬೋದು. ಬಿಕಾಸ್ ಎಲ್ಲ ಕಾನ್ಸೆಪ್ಟ್ಸು ಸ್ಟಾರ್ಟಿಂಗ್ DRs, DCs, ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕೊಸೈನ್ಸಿಂದ ಹಿಡಿದು ವಿ ಹವ್ ಕಂಪ್ಲೀಟ್ ಎವ್ರಿಥಿಂಗ್. ಸೊ ಐ ಹೋಪ್ ಯು ಆರ್ ಫೀಲಿಂಗ್ ದಿಸ್ ಚಾಪ್ಟರ್ ಈಸಿ ನಾವು. ಓಕೆ, ನಿಮ್ಗೆ ಹೇಗೆ ಅನ್ಸೋಣ ಡೆಫಿನೆಟ್ಲಿ ಕಮೆಂಟ್ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಆಲ್ಸೋ ತಪ್ಪದೇ ವೀಡಿಯೋಸ್ನ ಲೈಕ್ ಮಾಡಿ. ಎಂತಕ್ಕೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ವೀಡಿಯೋಸು ತುಂಬ ಮಕ್ಳಿಗೆ ರೀಚ್ ಆಗಬೇಕು. ನಿಮ್ಗೆ ನಿಜವಾಗ್ಲೂ ಈಸಿ ಅನಿಸುತ್ತೆ ಪಕ್ಕ ನೀವು ಲೈಕ್ ಮಾಡಿ. ಸ್ಟ್ರಾಟಜಿ ಅವೆಲ್ಲ ವೀಡಿಯೋಸ್ ಬೇಕಾಗಿ ಲೈಕ್ ಮಾಡೋದು. ಬಟ್ ಈ ಥರ ವೀಡಿಯೋಸ್, ಕಾನ್ಸೆಪ್ಟ್ ವೀಡಿಯೋಸ್, ವೆನ್ ಟೀಚರ್ ಸ್ಟ್ಯಾಂಡ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಸೋ ಮೆನಿ ಕಾನ್ಸೆಪ್ಟ್ ಫಾರ್ ಯು ಸೇಕ್, ಅದರಿಂದ ಸೊ ಡೆಫಿನೆಟ್ಲಿ ಗಿವ್ ಎ ಲೈಕ್ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್. ಓಕೆ, ಫಸ್ಟ್ ಲೆಟ್ಸ್ ಕಮ್ ಟು ಫಸ್ಟ್ ಟಾಪಿಕ್ ಡೈರೆಕ್ಟ್ಲಿ. ಸೊ ಈಗ ಕಾನ್ಸೆಪ್ಟ್ ಏನಂದರೆ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಪ್ಲೇನ್. ನಾನು ಪ್ರೀವಿಯಸ್ ಲೆಕ್ಚರ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಈಕ್ವೇಷನ್ ಆಫ್ ಎ ಪ್ಲೇನ್ ಅಂತ. ಐ ಆಮ್ ನಾಟ್ ರಿಪೀಟಿಂಗ್ ದೋಸ್ ಅಗೇನ್ ಈಕ್ವೇಷನ್ಸ್. ಫಸ್ಟ್ ನಾರ್ಮಲ್ ಫಾರ್ಮ್ r.n = d in the Cartesian form, Lx my nz Lx = d in the Cartesian form. Already ಅದನ್ನ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಲೆಕ್ಚರಲ್ಲಿ. ಆ್ಯಂಡ್ ಆಲ್ಸೋ ಇನ್ ದ ವೆನ್ ಸೇಮ್ ಪ್ಲೇನ್ನ ವೆನ್ ದೇ ಗಿವ್ a plane, a line perpendicular given direction ಮತ್ತು ಒಂದು ಪಾಯಿಂಟ್ ಕೊಟ್ಟಾಗ ವಿ ಡಿಸ್ಕಸ್ ದಟ್ r - dot n vector, n capital N vector is equal to 0. ಅದನ್ನೇ ಕಾರ್ಟೇಷಿಯನ್ ಫಾರ್ಮಲ್ಲಿ x - x1 × a ಪ್ಲಸ್ b y - y1 × b × c ಪ್ಲಸ್ z - z1 × c ಅಂತ ಈಕ್ವಲ್ ಟು 0 ಡಿಸ್ಕಸ್ ಮಾಡಿದ್ದೀವಿ. ನಂತರ ವಿ ಡಿಸ್ಕಸ್ ಅಬೌಟ್ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ 3 ಪಾಯಿಂಟ್ಸ್, ದಟ್ ಈಸ್ r - a ಇಂಟು, ಈ ಫಾರ್ಮ್ ನಿಮಗೆ ಗೊತ್ತಿರಬೇಕು. ಸೊ r - a ಇಂಟು b - a ಕ್ರಾಸ್ c - a, r - a ಡಾಟ್ ಹೋಲ್ ಬ್ರ್ಯಾಕೆಟಲ್ಲಿ b - a ಕ್ರಾಸ್ c - a ಅಂತ. ಆರ್ ವೆಕ್ಟರ್ ಫಾರ್ಮಲ್ಲಿ, ಕಾರ್ಟೇಷಿಯನ್ ಫಾರ್ಮಲ್ಲಿ ಯು ಕ್ಯಾನ್ ರೈಟ್ ಇಟ್ ಇನ್ ದ ಡಿಟರ್ಮಿನೆಂಟ್ ಫಾರ್ಮೆಟ್. ಸೊ ಅದನ್ನೇ ಡಿಸ್ಕಸ್ ಮಾಡಿದ್ದೀನಿ. ಸೊ ದಯವಿಟ್ಟು ಆ ಡಿರೈವೇಷನ್ ತುಂಬ ಈಸಿ ಮಕ್ಕಳೇ, ಪ್ಲೀಸ್ ಲರ್ನ್ ದ ಡಿರೈವೇಷನ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕಮಿಂಗ್ ಟು ದ ಫಸ್ಟ್ ಟಾಪಿಕ್ ಹಿಯರ್ ಇಸ್ ಇಂಟರ್ಸೆಪ್ಟ್ ಫಾರ್ಮ್ ತುಂಬ ಸಿಂಪಲ್ ಮಕ್ಕಳೇ. ಸೊ ಯಾವುದೋ ನಿಮ್ಮ ಹತ್ರ ಈಗ, ಸೊ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಪ್ಲೇನ್ ಟಚಿಂಗ್ ಆಲ್ ದ ಕೋಆರ್ಡಿನೇಟ್ಸ್. ಸೊ ಎಲ್ಲ ಕಡೆ ಟಚ್ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್. ಸೊ ಇಫ್ ಇಟ್ಸ್ ಟಚಿಂಗ್ ದಿಸ್ ಲೊಕೇಶನ್, ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಇಫ್ ಇಟ್ ಟಚಸ್ ಎಕ್ಸ್ ಆಕ್ಸಿಸ್, ಇಫ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದೆನ್ ಇಟ್ ವಿಲ್ ಬಿ ಆಲ್ವೇಸ್ ದ ಪಾಯಿಂಟ್ ವಿಲ್ ಬಿ a, 0, z ಅಂತ. ಸೊ a ಇಸ್ ಅ ಇಂಟರ್ಸೆಪ್ಟ್ ಅಂತ. ಈವನ್ 2D ಅಲ್ಲಿ ಕೂಡ ನಾವು ಇಂಟರ್ಸೆಪ್ಟ್ ಕರಿತೀವಲ್ವ. ಇಂಟರ್ಸೆಪ್ಟ್ ಇಫ್ ಟಚಸ್ ಹಿಯರ್, ಇಫ್ ಟಚಸ್ y ಆಕ್ಸಿಸ್, ಯು ವಿಲ್ ಹ್ಯಾವ್ ಓನ್ಲಿ y ಕೋಆರ್ಡಿನೇಟ್. ಫಾರ್ ಎಕ್ಸಾಂಪಲ್ 0, c, ಯಾವ ಆಕ್ಸಿಸ್ ಟಚ್ ಮಾಡಿದ್ರೆ ಆ ಆಕ್ಸಿಸ್ ಕೋಆರ್ಡಿನೇಟ್, ಆ ನಂಬರ್ ಮಾತ್ರ ಇರುತ್ತೆ. a, 0, 0. ಅದೇ ರೀತಿ ಇಫ್ ಐ ಟೇಕ್ ದಿಸ್ ಇಸ್ ಮೈ y ಆಕ್ಸಿಸ್, ದಿಸ್ ಇಸ್ 0, b, 0. ಅದೇ ರೀತಿ ಇಫ್ ಐ ಟೇಕ್ ದಿಸ್ ಮೈ z ಆಕ್ಸಿಸ್, 0, 0, c, these are the intercepts of the plane. If the plane is touching all the coordinates at these points, then we can directly write the equation as x/a plus y/b plus z/c equal to 1 ಅಂತ ಅಷ್ಟೇ ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ಡಿರೈವ್ ದಿಸ್ ಯೂಸಿಂಗ್ ನಾರ್ಮಲ್ ಫಾರ್ಮುಲಾ. ನಿಮ್ಗೆ ಗೊತ್ತಲ್ಲ, ax plus by plus cz, ಜನರಲ್ ಫಾರ್ಮುಲಾ ಆಫ್ ಎ ಪ್ಲೇನ್. ಆ ಪ್ಲೇನ್ ಫಾರ್ಮುಲಾದಿಂದ ನಾವು ಡಿರೈವ್ ಮಾಡೋದು ಇದನ್ನೆಲ್ಲ. ಬಟ್ ಡಿರೈವೇಷನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯು ಬೋರ್ಡ್ ಎಕ್ಸಾಮ್ಗೆ. ಸೊ ದಿಸ್ ಇಸ್ ಎನಫ್ ಮಕ್ಕಳು, ಈ ಫಾರ್ಮುಲಾ ನೆನ್ಪಿಟ್ಕೊಬೇಕು ಅಷ್ಟೇ, ಇಂಟರ್ಸೆಪ್ಟ್ ಫಾರ್ಮ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್ ನಾವು. ಸೊ ಈಗ ನೆಕ್ಸ್ಟ್ ಟಾಪಿಕಲ್ಲಿ ಪ್ಲೇನ್ ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ 2 ಪ್ಲೇನ್ಸ್. ಫಾರ್ ಎಕ್ಸಾಂಪಲ್ ನೀವು ನೋಡಿರೋಂಗೆ ಮ್ಯಾಥ್ಸ್, ಯು ಕ್ಯಾನ್ ಟೇಕ್ ಎ ಬುಕ್ ಅಲ್ವಾ. ಸೊ ಇದು ಮ್ಯಾಥ್ಸ್ ಬುಕ್ಕು, ಸೆಕೆಂಡ್ ಪಾರ್ಟ್ ಮ್ಯಾಥ್ಸ್. ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಸೊ ಯು ಹ್ಯಾವ್ 2 ಪ್ಲೇನ್ಸ್ ಹಿಯರ್. ಸೊ ಐ ಕ್ಯಾನ್ ಟೇಕ್ ಒನ್ ಮೋರ್ ಪ್ಲೇನ್. ಲುಕ್ ಎಟ್ ದಿಸ್ ಪ್ಲೇನ್. ಸೊ ಈ ಥರ ಈ ಸೆಂಟ್ರಲ್ ಇದೆಯಲ್ವಾ. ಸೊ ದಿಸ್ ಇಸ್ ಅ ಪ್ಲೇನ್. ಓಕೆ, ಸೊ ದಿಸ್ ಇಸ್ ಅ ಪ್ಲೇನ್ ವಿಚ್ ಇಸ್, ಐ ವಾಸ್ ಜಸ್ಟ್ ಚೆಕಿಂಗ್, zoom out ಆಗ್ತಿದೆ ಅಂತ. ಓಕೆ, ಎನಿವೆ, ಸೊ ದಿಸ್ ಇಸ್ ಅ ಪ್ಲೇನ್ ವಿಚ್ ಇಸ್ ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ ದೀಸ್ 2 ಪ್ಲೇನ್ಸ್ ಅಲ್ವಾ. ಸೊ ವೆನ್ ಎವರ್ ದೇ ಗಿವನ್ ಸಚ್ ಥಿಂಗ್ಸ್, ಇಟ್ಸ್ ವೆರಿ ಈಸಿ ಮಕ್ಕಳೇ. ಸೊ ಜಸ್ಟ್ ಎ ಮಿನಿಟ್. Okay, fine, yeah. So whenever we have a 2 planes passing through intersection of 2 planes, when we have a plane passing through intersection of 2 planes, it's very simple. ನೆನ್ಪಿಟ್ಕೊಳ್ಳಿ ಬೇಸಿಕಲಿ. ನೀವು ಆಲ್ರೆಡಿ ಗೊತ್ತಿರಬೇಕಲ್ಲ. ಫಾರ್ ಎಕ್ಸಾಂಪಲ್ ಇಫ್ 2 lines are parallel, one line can be written lambda times of other line. ಸೊ ಅದೇ ರೀತಿ ಫಾರ್ ಎಕ್ಸಾಂಪಲ್ ಈಗ ಇಫ್ ಐ ನೋ 2 planes, ಫಾರ್ ಎಕ್ಸಾಂಪಲ್ ಒನ್ ಪ್ಲೇನ್, ನಾನು ಈಗ ಒನ್ ಪ್ಲೇನ್ P1, ಇನ್ನೊಂದು ಪ್ಲೇನ್ P2 ಅಂತ ತಗೊಂಡ್ರೆ, ಇಫ್ ಯು ವಾಂಟ್ ಟು ಫೈಂಡ್ ಎ ಪ್ಲೇನ್ ವಿಚ್ ಇಸ್ passing through intersection of 2 planes, that's very simple. So that plane must be equal to some P1 plus lambda times of P2 ಅಂತ. ಅಂದರೆ you have to multiply one more plane with lambda times and you have to add to this plane ಅಷ್ಟೇ. that is a plane which is passing through intersection of 2 planes. lambda ಅನ್ನೋದು ಕಾನ್ಸ್ಟೆಂಟ್. ಆಲ್ಮೋಸ್ಟ್ ಎಲ್ಲ ಪ್ಲೇನ್ ಸೇಮ್ ಇರುತ್ತೆ, ಬಟ್ ಒಂದು ಸ್ಮಾಲ್ ವೇರಿಯೇಬಲ್ ಡಿಫ್ರೆಂಟ್ ಆಗಿರುತ್ತೆ. ಲ್ಯಾಂಬ್ಡಾ ಅನ್ನೋದು factor actually. Okay, so it's very simple. Let's directly go to this formula now. So if I take the planes, for example, let's take one plane now, r vector dot n cap, n1 cap is equal to d1 ಅಂತ ತಗೋಣ.
ಇಲ್ಲಿ ನಾನು ಆರ್ ವೆಕ್ಟರ್ ಡಾಟ್ n2 ಕ್ಯಾಪ್ ಇಸ್ ಈಕ್ವಲ್ ಟು d2 ಅಂತ ತಗೊಂಡ್ರೆ ನಾವೇನು ಮಾಡಬೇಕು, ಇದನ್ನು ಲ್ಯಾಂಬ್ಡಾ ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಸೊ ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಏನಾಗುತ್ತೆ ಬೇಸಿಕಲಿ ನಾನು ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಆರ್ ವೆಕ್ಟರ್. ಸೊ ನಾನೇನು ಮಾಡ್ತೀನಿ ಈಗ n1 ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ದಿಸ್ n1 ವಿಲ್ ಬಿ ಆಸ್ ಇಟ್ ಈಸ್ n1 ವೆಕ್ಟರ್. ಇದನ್ನು ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಇಟ್ ಬಿಕಮ್ n2 ವೆಕ್ಟರ್ ವಿಚ್ ಇಸ್ ಈಕ್ವಲ್ ಟು d1 ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ d2. ಅರ್ಥ ಆಯ್ತಾ? ಇದೇ ವೆಕ್ಟರ್ ಫಾರ್ಮ್ ಆ್ಯಕ್ಚುಲಿ. ದಿಸ್ ಇಸ್ ಅ ಪ್ಲೇನ್, ದಿಸ್ ಇಸ್ ಅ ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್. ಲ್ಯಾಂಬ್ಡಾ ಅನ್ನೋದು ಒಂದು ಪ್ಯಾರಾಮೀಟರು. ಸೊ ಈ ಥರ ಬೈ ಚೇಂಜಿಂಗ್ ಲ್ಯಾಂಬ್ಡಾ ಯು ಕ್ಯಾನ್ ಗೆಟ್ ಆಲ್ ದ ಪ್ಲೇನ್ಸ್ ವಿಚ್ ಹ್ಯಾವ್ ಸೇಮ್ ದ್ಯಾಟ್ ಆಕ್ಸಿಸ್ ಒಂದು ಐ ಮೀನ್ ಆಲ್ ಆರ್ ಪಾಸಿಂಗ್ ಥ್ರೂ ಸೇಮ್ intersection. Okay, lambda change ಮಾಡ್ತಾ ಇದ್ದು you get so many planes. lambda change ಮಾಡೋದ್ರಿಂದ you will get so many planes. For example ನೋಡಿ ಎಲ್ಲ planes you will get by changing lambda you can get the equation of all the planes. Okay, ನಂತರ anyway this is the vector form and the Cartesian form ಅಂತ ಹೇಳಿದ್ರೆ it's very simple. already ನಮ್ಮ Cartesian form plane ಗೊತ್ತಿದೆ. So first plane and lambda times the second plane. So first plane ನಾನೀಗ for example a into, so let us take this as, so ನಾನು a1x plus b1y plus c1z. I'm taking different values. c1z minus nan d1 and tagonde for example minus or plus in plus lambda times of other plane, that is a2x plus b2y plus c2z minus d2 equal to 0. This is the equation of this is basically equation of a plane passing through intersection of two planes. Idu question it's very important. ಕೆಲವೊಂದು ಸತಿ ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಹೇಳಿದರೆ ಕೂಡ 3 marks ಕೇಳಿದ್ದಾರೆ ಬೋರ್ಡ್ ಎಕ್ಸಾಮಲ್ಲಿ. ಅದರಿಂದ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್. ಈಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು. ಏನು ಗೊತ್ತಾ, ಈ ಕ್ವಶನ್ ಕೊಟ್ಟಿರ್ತಾರೆ, ಯು ಜಸ್ಟ್ ಹ್ಯಾವ್ ಟು ಫೈಂಡ್ ದ ಲ್ಯಾಂಬ್ಡಾ ವ್ಯಾಲ್ಯೂ. ಅದನ್ನು ಮತ್ತೆ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿ ಯು ಟು ಫೈಂಡ್ ಅ ಪ್ಲೇನ್ ಈಕ್ವೇಷನ್. ಲ್ಯಾಂಬ್ಡಾ ಅನ್ನೋದು ಪ್ಯಾರಾಮೀಟರು. ಫಸ್ಟು ಯಾವುದೋ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನಮಗೆ, ಪಾಸಿಂಗ್ ಥ್ರೂ ಪಾಯಿಂಟ್ 2,2,5 ಏನೋ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಐ ಥಿಂಕ್ ದೇ ವಾಸ್ ಅ ಕ್ವಶನ್ ಗಿವನ್ ಬೋರ್ಡ್ ಎಕ್ಸಾಮ್ 2,2,1 ಅಂತ. ಸೊ ತುಂಬ ಸಲ ರಿಪೀಟ್ ಆಗಿದೆ ಕ್ವಶನ್ ಆ್ಯಕ್ಚುಲಿ. ಯು ಜಸ್ಟ್ ಹ್ಯಾವ್ ಟು ಫೈಂಡ್ ದ ಲ್ಯಾಂಬ್ಡಾ ವ್ಯಾಲ್ಯೂ, ದೆನ್ ಅಗೇನ್ ಯು ಹ್ಯಾವ್ ಟು ಫೈಂಡ್ ದ ಪ್ಲೇನ್ ಬ್ಯಾಕ್. ಐ ವಿಲ್ ಡೂ ಇಟ್ ವೆನ್ ಐ ಆಮ್ ಡೂಯಿಂಗ್ ದ ನ್ಯೂಮರಿಕಲ್. ಜಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಈಕ್ವೇಷನ್ ಆಫ್ ಅ ಪ್ಲೇನ್ ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ನಂತರ ಈಗ ಕಮಿಂಗ್ ನೆಕ್ಸ್ಟ್ ಟಾಪಿಕ್ ನಾವು, ಸೊ ಇಲ್ಲಿ ಕೋಪ್ಲೇನಾರಿಟಿ ಆಫ್ ಲೈನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ 2 ಲೈನ್ಸ್ ಕೋಪ್ಲೇನರ್ ಆಗಿದ್ದರೆ ಹೌ ಡು ಯು ನೋ? ಕೋಪ್ಲೇನ್ ಅಂದರೆ ಏನು? 2 ಪ್ಲೇನು ಒಂದೇ ಲೈನ್ ಮೇಲೆ ಇರಬೇಕು. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ 2 ಪ್ಲೇನ್ಸ್ ಲೈಕ್ ದಿಸ್, ಲುಕ್ ಇಟ್ ದಿಸ್ ಅ ಬುಕ್ ಅಲ್ವಾ. ಸೊ ಇದು ಮತ್ತು ಈ ಪೆನ್ನು ನೋಡಿ, ಫಾರ್ ಎಕ್ಸಾಂಪಲ್ 2 ಒಂದೇ ಪ್ಲೇನ್ ಮೇಲೆ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಕೋಪ್ಲೇನರ್ ಆ್ಯಕ್ಚುಲಿ. ಓಕೆ, ಅಂದರೆ ಹೌ ಡು ಯು ನೋ ಇಟ್ಸ್ ಅ ಕೋಪ್ಲೇನಾರಿಟಿ? ಸೊ ಅಂದರೆ ಇಟ್ಸ್ ವೆರಿ ಸಿಂಪಲ್. ಸೊ ಈಗ ನಾನು ಒಂದು ಲೈನ್ ತೊಗೊಂಡೆ, ಯಾವುದೋ ನಾವು ಪ್ಲೇನ್ ತೊಗೊಂಡಾಗ, ಸೊ 2 ಲೈನ್ಸ್ ಆ್ಯಕ್ಚುಲಿ ಐ ಆಮ್ ಟೇಕಿಂಗ್ 2 ಲೈನ್ಸ್. ಫಾರ್ ಎಕ್ಸಾಂಪಲ್ ಲೈನ್ L1 ತೊಗೊಂಡ, ಇದರ ಈಕ್ವೇಷನ್ R1 ಈಕ್ವಲ್ ಟು A1 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ B1 ವೆಕ್ಟರ್ ಅಂತ ತೊಗೊತೀನಿ. ಇನ್ನೊಂದು ಲೈನ್ ಯಾವ್ದು ತೊಗೊಂಡ ಈಗ, ಫಾರ್ ಎಕ್ಸಾಂಪಲ್ ಟೇಕ್ ಒನ್ ಮೋರ್ ಲೈನ್. ಸೊ ಇದ್ರದ್ದು ಬಂದು ಲೆಟ್ ಅಸ್ ಟೇಕ್ R2 ವೆಕ್ಟರ್ ಇಸ್ ಈಕ್ವಲ್ ಟು A2 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ B2 ವೆಕ್ಟರ್. ಕ್ಲಿಯರ್ಲಿ ನಿಮ್ಗೆ ಗೊತ್ತಿದೆ ಪಾಯಿಂಟ್ಸ್. A1 ಅಂದರೆ ಏನು? ದೇರ್ ಇಸ್ ಅ ಪಾಯಿಂಟ್ A1 ಹಿಯರ್, ದೇರ್ ಇಸ್ ಅ ಪಾಯಿಂಟ್ A2 ಹಿಯರ್, ದೇರ್ ಇಸ್ ಅ ಪಾಯಿಂಟ್ A1, ದೇರ್ ಇಸ್ ಅ ಪಾಯಿಂಟ್ A2. A1 ಮತ್ತು A2 ಆಗಿರುತ್ತೆ. ಮತ್ತು B1 B2 ಬಂದು ಡೈರೆಕ್ಷನ್ಸು. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಆಲ್ರೆಡಿ ನಾನು ಇದನ್ನು ವೆನ್ ಐ ವಾಸ್ ಡೂಯಿಂಗ್ ದ ಪ್ರೀವಿಯಸ್ ಲೆಕ್ಚರ್ ದಟ್ ಡಿರೈವೇಷನ್ ಇದೆಯಲ್ವಾ. ಸೊ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಟು 3 ಪಾಯಿಂಟ್ಸ್, ಅದರಲ್ಲಿ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರಿ. ಈಗ ನೋಡಿ, ಈಗ B1 ಇದೆಯಾ ಡೈರೆಕ್ಷನು, B2 ಡೈರೆಕ್ಷನ್ ಇದೆ. B1 B2 ಅನ್ನೋದು ಡೈರೆಕ್ಷನ್ ಲೈನ್ಸ್ದು. ಸೊ ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಿ ಲೈನ್ಸ್ ಲೆಕ್ಚರಲ್ಲಿ. ಸೊ B1 B2 ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ B1 B2 ಬೋತ್ ಲೈ ಆನ್ ದ ಪ್ಲೇನ್. B1 B2 ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ I'll get one more plane which is one more line which is perpendicular to this plane. ಸೊ B1 ಮತ್ತು B2ನ ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ, ಯಾವತ್ತೇ ಆಗಲಿ ನಾವು ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಮಾಡಿದ್ರೆ ಯು ವಿಲ್ ಆಲ್ವೇಸ್ ಗೆಟ್ ಎ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು both the given lines or both the given vectors. ಸೊ ಆಗ ಈ ವೆಕ್ಟರು ಏನು B1 ಕ್ರಾಸ್ B2 ಮಾಡ್ತಿರೋ ಅದು ಮತ್ತು ಈ A2 ಮೈನಸ್ A1 ಇದೆಯಲ್ವಾ, ಈ ಲೈನ್ ಈ ವೆಕ್ಟರು. ಸೊ ಈ ವೆಕ್ಟರ್ ನೋಡಿ ಪೆನ್ನು, ಈ ವೆಕ್ಟರು ಮತ್ತು A2 ಮೈನಸ್ A1 ಯಾವತ್ತು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದಟ್ಸ್ ವೆರಿ ಸಿಂಪಲ್. ಅದು ಕಂಡೀಷನ್ ಆ್ಯಕ್ಚುಲಿ. ಸೊ A2 ಮೈನಸ್ A1 ಈ 2 ಡಿಫ್ರೆನ್ಸ್ ಇದೆ ಅಲ್ವಾ, ಅದ್ರದ್ದು ಡಾಟ್ ಪ್ರಾಡಕ್ಟ್ ವಿತ್ B1 ಕ್ರಾಸ್ B2 ವಿತ್ B1 ಕ್ರಾಸ್ B2. ನೋಡಿ, ಯಾವತ್ತೇ ಆಗಲಿ ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ವಿ ಆಲ್ವೇಸ್ ಗೆಟ್ ಅ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ಸ್. ಆಯಿತಾ, ಇದು ವೆಕ್ಟರ್ ಆಲ್ಜಿಬ್ರಲ್ಲಿ ಕಲ್ತಿದ್ದೀವಿ ಆಲ್ರೆಡಿ. ಆಯಿತಾ, ವೆಕ್ಟರ್ ಪ್ರಾಡಕ್ಟ್ ಅಂತ. ಸೊ ಇದು ಮತ್ತೆ ಇದೇನು ಪರ್ಪೆಂಡಿಕ್ಯುಲರ್ ಬರುತ್ತಲ್ಲ B1 ಕ್ರಾಸ್ B2,
that and a2 minus a1. a2 minus a1 lies on the plane. When you do b1 cross b2, you're going to get a vector perpendicular to both the lines, and these two will be perpendicular. So this is clear agi. This two perpendicular agide, dot product ಬಂದು 0 ಆಗಿರುತ್ತೆ. So it's nothing but ನಿಮಗೆ ಗೊತ್ತಿರಬೇಕಲ್ಲ, this is nothing but a scalar triple product, box product ಅಂತ ಹೇಳ್ತೀವಿ, box product ಅಂತ ಹೇಳ್ತೀವಿ. So whenever you get like this, if you want to check Cartesian formula convert ಮಾಡಕಂದ್ರೆ, just write its coefficient. a2 minus a1 ಅಂದ್ರೆ x2, they'll give points for you, x2 minus x1, y2 minus y1, and z2 minus z1. Similarly, its coefficients. So basically a1, b1, c1, a2, b2, c2. And basically they are given the point as a2 as x1i, a2 as x2i cap, y2 j cap, z2 k cap. a1 ಕೊಟ್ಟಿದ್ದಾರೆ x1i cap, y1 j cap, z1 k. They'll give point 2, 3, 4, 5, 6, 7 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಂತರ b1 b2 ಅಂದರೆ ಡೈರೆಕ್ಷನ್ ಅಲ್ವಾ, ಯೂಶುವಲ್ ಡೈರೆಕ್ಷನ್ಸ್ಗೆ ನಾವು ಏನು ತೊಗೊಂತೀವಿ, ವಿ ಟೇಕ್ ಆಲ್ಫಾಬೆಟಿಕ್ ಆರ್ಡರ್ ಲೈಕ್ a b c ಅಂತ. a1 b1 c1 ಇದ್ರದ್ದು a2 b2 c. they'll give vector like 2i cap, 3j cap, 4k cap. ಇದು ಏನೇನೋ 5i cap, 6j cap, 4k cap ಕೊಡ್ತಾರೆ. ಅದರ ಕೋಎಫಿಷಿಯಂಟ್ಸ್, ಅದರ ಡೈರೆಕ್ಷನ್ ರೇಷಿಯೋಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ that must be equal to 0. this is a condition for coplanarity of lines ಅಂದ್ರೆ ಎರಡು ಲೈನ್ ಪ್ಲೇನ್ ಮೇಲೆ ಇರಬೇಕು. ದಿಸ್ ಇಸ್ ಅ ವೆಕ್ಟರ್ ಕಂಡೀಷನ್, ದಿಸ್ ಇಸ್ ಕಾರ್ಟೇಷಿಯನ್ ಕಂಡೀಷನ್. ಅರ್ಥ ಆಯ್ತಾ? ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ನಂತರ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್, ಇಟ್ಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಮಕ್ಕಳೇ. ಐ ಹ್ಯಾವ್ ಟು ಫೈಂಡ್ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್. ಇಟ್ಸ್ ವೆರಿ ಸಿಂಪಲ್. ಇಫ್ ಯು ವಾಂಟ್ ಟು ಫೈಂಡ್ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್, ಡೋಂಟ್ ಯು ಥಿಂಕ್ ದ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್, ಲೆಟ್ ಮಿ ಟೇಕ್ ದ ಟೂ ಪ್ಲೇನ್ಸ್ ನೌ. ಸೊ ನಮ್ದು ಮ್ಯಾಥ್ಸ್ ಪಾರ್ಟ್ 1 ಪಾರ್ಟ್ 2 ಟೆಕ್ಸ್ಟ್. ಓಕೆ, ಸೊ ಇಫ್ ಐ ಹ್ಯಾವ್ ಲೈಕ್ this is the two planes alva. So angle between two planes is nothing but angle between their directions. ಇನ್ನೂ ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ಪ್ಲೇನ್ ಇದೆಯಲ್ವಾ, ವಾಟ್ ದ ಡೈರೆಕ್ಷನ್ ಆಫ್ ಪ್ಲೇನ್? ದ ಪ್ಲೇನ್ ಡೈರೆಕ್ಷನ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಸೊ ನೀವು ಫಿಸಿಕ್ಸಲ್ಲಿ ನೆನಪಿದೆಯಾ, ಫಿಸಿಕ್ಸಲ್ಲಿ ಎಲ್ಲ ಡೆರಿವೇಷನ್ಸಲ್ಲೂ ಯಾವುದೇ ಒಂದು ಪ್ಲೇನ್ ತೊಗೊಂಡ್ರೆ, ನಿಮ್ಮ ಗಾಸ್ ಲಾ ಡೆರಿವೇಷನ್ಸ್ ಇದೆಯಲ್ವಾ, ಬಿಕಾಸ್ ಐ ಟೀಚ್ ಫಿಸಿಕ್ಸ್ ಎವ್ರಿಥಿಂಗ್ ಅಲ್ವಾ. ಸೊ ಅದರಿಂದ ಗಾಸ್ ಲಾ ಡೆರಿವೇಷನ್ ನೆನಪಿದೆಯಾ? ಯು ಡೂ ಡಿ ಎಸ್ ವೆಕ್ಟರ್. ಈಗ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಫೈಂಡ್ ವಾಟ್ ಈಸ್ ಅ ಯಾವತ್ತಾಗಲೂ ಒಂದು ಸರ್ಫೇಸ್ ಸ್ಮಾಲ್ ಡಿ ಎಸ್ ಕನ್ಸಿಡರ್ ಮಾಡಬೇಕು. ಸೊ ಇಫ್ ಯು ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಫೈಂಡ್ due to wire, if you want to find the total electric field, you're going to take a ds whose direction is like this. This is a ds vector, and then since it is charged, if it is charged like this, even the field is coming in the same direction. E and ds are in same direction, therefore you will get the flux, and here E ds will be like this. ಅಂದರೆ ಯಾವುದೇ ಒಂದು ಸರ್ಫೇಸ್ದು ಡೈರೆಕ್ಷನ್ ಬಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದು ಸರ್ಫೇಸ್ ತೊಗೊಂಡ್ರೆ ಇದು ಡೈರೆಕ್ಷನ್ ಬಂದು ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದಿಸ್. ಅರ್ಥ ಆಯ್ತಾ ಫಿಸಿಕ್ಸಲ್ಲಿ? ಸೊ ನಾವೀಗ ಎನಿವೇರ್, ಸೊ ವಾಟ್ ಐ ವಾಂಟ್ ಸೇ ಇಸ್ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಈಸ್ ನಥಿಂಗ್ ಬಟ್ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ಸ್. ಅಂದರೆ ಇಲ್ಲಿ ನೋಡಿ, ಐ ವಿಶ್ ಐ ಹ್ಯಾಡ್ ಸಮ್ 4 hands. ಓಕೆ, ಸೊ ಇಲ್ಲಿ ಒಂದು ಇರುತ್ತಲ್ವ, ಐ ಜಸ್ಟ್ ಶೋ ಇಟ್ ಆನ್ ದ ಬೋರ್ಡ್. ಓಕೆ, ಸೊ ಈಗ ಎರಡು ವೆಕ್ಟರ್ ತೊಗೊಂಡು ನಾವು ಇಮ್ಯಾಜಿನ್ ವಿ ಹ್ಯಾವ್ one plane like this, one plane ಇಲ್ಲಿದೆ, ನಮ್ಗೆ ಇನ್ನೊಂದು ಪ್ಲೇನು ವಿ ಹ್ಯಾವ್ ಜಸ್ಟ್ ಇಮ್ಯಾಜಿನ್ ಈ ಥರ ಇನ್ನೊಂದು ಪ್ಲೇನ್ ಅನ್ಕೋಣ. ಇನ್ನೊಂದು ಪ್ಲೇನ್, ಇಲ್ಲೊಂದು ಪ್ಲೇನ್ ಇದೆ, ಅದಂತರ ಐ ವಿಲ್ ಟೇಕ್ ಒನ್ ಮೋರ್ ಪ್ಲೇನ್ ಲೈಕ್ ದಿಸ್. ಸೊ ಈ ಥರ ಒಂದು ಜಸ್ಟ್ 2 planes ಐ ಆಮ್ ಟೇಕಿಂಗ್. ಓಕೆ, ಇಟ್ ಜಸ್ಟ್ ಎರೇಸ್ ದಿಸ್. ಸೊ ಇವೆರಡು ಡೈರೆಕ್ಷನ್ ಏನಾಗುತ್ತೆ, ಐ ಹ್ಯಾವ್ ಟು ಫೈಂಡ್ ನಾವು ಡೈರೆಕ್ಷನ್ ಆಫ್ ದೀಸ್ ಟು. ಸೊ ಇದರ ಡೈರೆಕ್ಷನ್ ಬಂದು ಈ ರೀತಿ ಇರುತ್ತೆ. ಸೊ ಇದರದ್ದು ಐ ಹ್ಯಾವ್ ಟು ಫೈಂಡ್ ಆಂಗಲ್ ಬಿಟ್ವೀನ್ ದ ಪ್ಲೇನ್ಸ್, ಬಟ್ ಇದರದ್ದು ಪರ್ಪೆಂಡಿಕ್ಯುಲರ್ ಬರ್ತಲ್ಲ ಈ ಥರ, ಇದು ಡೈರೆಕ್ಷನ್ ಇದರದ್ದು ಪರ್ಪೆಂಡಿಕ್ಯುಲರ್ ಈ ರೀತಿ ಬರುತ್ತೆ. ಸೊ ಅಂದರೆ ವಾಟ್ ಐ ಕ್ಯಾನ್ ಸೇ, so angle between the two, angle between the planes is nothing but angle between their directions. E angle, so E angle or E angle, because vertically opposite angle both are equal. So angle between the planes is nothing but the angle between the directions. And the plane do direction avute yavado one plane tagondre a plane direction bandu n vector alva, n1 or n2 whatever it may be. So ಅದರಿಂದ if you know direction, so you can find the angle. So if I take for example ಯಾವತ್ತಾಗಲಿ angle find ಮಾಡಬೇಕಂದ್ರೆ we use formula cos theta is equal to n1 vector, you can say n1 dot n2, n1 vector dot n2 vector divided by modulus of n1 into modulus of n2 vector. Directions, other direction find ಮಾಡಬೇಕು. ಅರ್ಥ ಆಯ್ತಾ? ಸೊ ನಿಮಗೆ n1 n2 n3 for example you have the plane alva, what is the plane direction? r dot n. So n1 hack is equal to d alva. So n1 into n2, you can take unit vector also, not an issue. So n1 dot n2 divided by modulus of n1 modulus of n2. Artha aita? This is the angle between them. Or else if you have like if n1 vector, if you have like a1 x plus b1 y
ಪ್ಲಸ್ C1z ನಿಮಗೆ ಈ ಥರ ಗೊತ್ತಿದ್ರೆ C1z ಇಟ್ಸ್ ವೆರಿ ಸಿಂಪಲ್. ಅದೇ ರೀತಿ N2 ಬಂದು A2x B2y C2z ಗೊತ್ತಿದ್ರೆ ನಮಗೆ ವಾಟ್ ಈಸ್ N1 ಇಂಟು N2 ಇಟ್ಸ್ ಸೇಮ್ ಥಿಂಗ್ ಆ್ಯಂಗಲ್ ಫೈಂಡ್ ಮಾಡೋದು ಮಕ್ಕಳು. ಇಟ್ಸ್ ಲೈಕ್ A1 A2 B1 B2 ಸೇಮ್ ಥಿಂಗ್ ಎಸ್ ಲೈನ್ ಸೇಮ್ ಥಿಂಗ್ ಎವ್ರಿವೇರ್. C1 C2 ಡಿವೈಡೆಡ್ ಬೈ ಸೊ ರೂಟ್ ಆಫ್ ಸೇಮ್ ಥಿಂಗ್ A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್ ಇಂಟು ರೂಟ್ ಆಫ್ A2 ಸ್ಕ್ವೇರ್. ಇದೆಲ್ಲ ಬೇಕಾಗಿಲ್ಲ. ನಾರ್ಮಲ್ ಆಗಿ ಡೈರೆಕ್ಷನ್ ಫೈಂಡ್ ಮಾಡಿ ಅದರದ್ದು ಡಾಟ್ ಪ್ರಾಡಕ್ಟ್ ಫೈಂಡ್ ಮಾಡೋಕೆ. ಅವ್ರು ವೆಕ್ಟರ್ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ವೆಕ್ಟರ್ ಲೈಕ್ AX ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಪ್ಲೇನ್ 2x ಪ್ಲಸ್ 3y ಪ್ಲಸ್ 4z ಈಕ್ವಲ್ ಟು 10. ಸೊ ಈ ಪ್ಲೇನ್ದು ಇದೇ ಡೈರೆಕ್ಷನ್ 2 3 4 ಅರ್ಥ ಆಯ್ತಲ್ವಾ. ಸೊ 2 3 4 ತೊಗೊಂಡು ಯು ಹ್ಯಾವ್ ಟು ಡೂ ದಟ್ N1 ಇಂಟು N2 ಲೈಕ್ ದಟ್ ಯು ಶುಡ್ ಡೂ ಇಟ್. ಓಕೆ, ಸೊ ಇದೆಲ್ಲ ಕ್ವಶನ್ಸ್ ಕೇಳ್ತಾರೆ ಬಟ್ ಅಷ್ಟೊಂದು ಐ ಆಮ್ ಜಸ್ಟ್ ಟೀಚಿಂಗ್ ಆಲ್ ದ ಟಾಪಿಕ್ಸ್ ನಾವು. ಬಟ್ ಇದು ಎಕ್ಸಾಮ್ಸಲ್ಲಿ ಕೆಲವೊಂದು ಟಾಪಿಕ್ಸ್ ಮಾತ್ರ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಪ್ಲೇನ್, ಯಾವುದೇ ಒಂದು ಪ್ಲೇನ್ ತೊಗೊಂಡಾಗ ಅದರ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಇದ್ರ ಮೇಲೆ ಕ್ವಶನ್ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಲೆಟ್ಸ್ ಟೇಕ್ ಎ ಪಾಯಿಂಟ್ ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟ್ P ಅಂತ ತೊಗೋಣ. ಸೊ ಈ ಪಾಯಿಂಟ್ ಇದು ವಾಟ್ ಇಸ್ ದ ಡಿಸ್ಟೆನ್ಸ್ ಫಾರ್ ಎಕ್ಸಾಂಪಲ್ x1 y1 z1 ತೊಗೊಂಡೆ ನಾನು. ಇದ್ರದ್ದು ಪಾಯಿಂಟ್ ಈ ಪಾಯಿಂಟ್ ಇದೆಯಲ್ವಾ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದಿಸ್ ಫ್ರಮ್ ಹಿಯರ್? ಇಟ್ಸ್ ಅ ವೆರಿ ಕಾಮನ್ ಕ್ವಶನ್ ಮಕ್ಕಳು, ತುಂಬ ಈಸಿ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ತುಂಬ ಸರಿ ಬೋರ್ಡ್ ಇನ್ಫ್ಯಾಕ್ಟ್ KCETಲಿ ದಿಲ್ ಆಲ್ಸೋ ಆಸ್ಕ್ ಯು ವಾಟ್ ಈಸ್ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್. ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ತುಂಬ ಸತಿ ಕೇಳಿದ್ದಾರೆ. ವಾಟ್ಸ್ ದ ಇಮೇಜ್ ಆಫ್ ದಿಸ್ ಒನ್? ಇಫ್ ಯು ಟೇಕ್ ದಿಸ್ ಆಸ್ ದ ಮಿರರ್, ವಾಟ್ಸ್ ದ ಇಮೇಜ್? ಸೊ ಇಮೇಜು, ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್, ಸೋ ಮೆನಿ ಕ್ವಶನ್ಸ್ ಗೋನ್ ಟು ಆಸ್ಕ್. ಸೊ ಎಲ್ಲದಕ್ಕೂ ಕಾನ್ಸೆಪ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಬರೀ ಡಿಸ್ಟೆನ್ಸ್ ಮಾತ್ರ ಫೈಂಡ್ ಮಾಡೋಕ್ಕೋ. ಸೊ ಡಿಸ್ಟೆನ್ಸ್ ವೆರಿ ವೆರಿ ಈಸಿ ಮಕ್ಕಳು. ಇಟ್ಸ್ ಬೇಸಿಕಲಿ ಯಾವ ಪ್ಲೇನ್ ಕೊಟ್ಟಿರ್ತಾರೋ. ಫಾರ್ ಎಕ್ಸಾಂಪಲ್ ಪ್ಲೇನ್ ಇಸ್ ಗಿವನ್ ವಾಸ್ ವಾಟ್ AX ಪ್ಲಸ್ BY ಪ್ಲಸ್ CZ ಆರ್ ಮೈನಸ್ D ಆರ್ ಈಕ್ವಲ್ ಟು D ಈಕ್ವಲ್ ಟು 0 ಅಂತ ಕೊಟ್ಟಿದ್ರೆ, ಆರ್ ಈಕ್ವಲ್ ಟು D ಅಂತ ಕೊಟ್ಟಿದ್ರೆ ಯು ಶಿಫ್ಟ್ ದಟ್ ಸೈಡ್ ಮೈನಸ್ D. ಸೊ ಈ ಪ್ಲೇನಲ್ಲಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಪಾಯಿಂಟ್ಸ್. ಅಂದರೆ ಏನು? ಸೊ AX1 ಪ್ಲಸ್ BY1 ಪ್ಲಸ್ CZ1 ಮೈನಸ್ D divided by the magnitude of this coefficients, that is A square plus B square plus C. ಎಷ್ಟು ನೆನ್ಪಿಟ್ಕೊಳ್ಳಿ ಸಾಕು. You can do all the questions. If they're given Cartesian form, you can if they're given vector form, you can convert to Cartesian form, then get the answer. ಆಯ್ತಾ? ತುಂಬ ಈಸಿ ಇರುತ್ತೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ನಂತರ ಈ ಆ್ಯಂಗಲ್ ಬಿಟ್ವೀನ್ ಲೈನ್ ಆ್ಯಂಡ್ ಅ ಪ್ಲೇನ್ ಫಾರ್ ಎಕ್ಸಾಂಪಲ್. ಸೊ ನಾನು ಯಾವುದೋ ಒಂದು ಪ್ಲೇನ್ ತೊಗೊತೀನಿ. ಈಗ ದಿಸ್ ಇಸ್ ಮೈ ಪ್ಲೇನ್. ಐ ಹ್ಯಾವ್ ಟು ಫೈಂಡ್ ಆ್ಯಂಗಲ್ ಒಂದು ಲೈನ್ ತೊಗೊಳ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಎ ಲೈನ್. ನನ್ನ ಲೈನ್ ಈಗ ಸೊ ಲೆಟ್ಸ್ ಟೇಕ್ ಲೈನ್ ಯಾವುದೋ ಒಂದು ಲೈನ್ ರ್ಯಾಂಡಮ್ ಲೈನ್ ತೊಗೊಂತೀನಿ L ಅಂತ. ಸೊ ಬೇಸಿಕಲಿ ಹ್ಯಾವ್ ಟು ಫೈಂಡ್ ಆ್ಯಂಗಲ್ ಬಿಟ್ವೀನ್ ವಾಟ್ ಲೈನ್ ಆ್ಯಂಡ್ ದ ಪ್ಲೇನ್. ಈ ಆ್ಯಂಗಲ್ ಅನ್ನು ಫೈಂಡ್ ಮಾಡಬೇಕು. ಐ ಹ್ಯಾವ್ ಟು ಫೈಂಡ್ ದಿಸ್ ಆ್ಯಂಗಲ್. ಬಟ್ ಲೈನ್ ಯಾವತ್ತಾಗಲಿ ವಾಟ್ ಇಸ್ ವಾಟ್ ಇಸ್ ಲೈನ್ ಫಾರ್ಮುಲಾ? R ವೆಕ್ಟರ್ ಇಸ್ ಈಕ್ವಲ್ ಟು A ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ B ವೆಕ್ಟರ್. ಸೊ B ವೆಕ್ಟರ್ ಇಸ್ ದ ಡೈರೆಕ್ಷನ್ ಆಫ್ ದ ಲೈನ್. ಅರ್ಥ ಆಯ್ತಾ? ಸೊ ಈ ಪ್ಲೇನ್ ಡೈರೆಕ್ಷನ್ ಆಗುತ್ತೆ. ಪ್ಲೇನ್ ಡೈರೆಕ್ಷನ್ ಯಾವತ್ತೇ ಆಗಲಿ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಪ್ಲೇನ್. ವಿ ಆಲ್ವೇಸ್ ರೈಟ್ n ವೆಕ್ಟರ್ ಆ್ಯಕ್ಚುಲಿ ಬೇಸಿಕಲಿ n ಹ್ಯಾಟ್. ಸೊ ಡೈರೆಕ್ಷನ್ ಆಫ್ ದ ಪ್ಲೇನ್ ನಮ್ಗೆ ಗೊತ್ತಿದೆ ಆ್ಯಂಡ್ ದೆನ್ ವಿ ಹ್ಯಾವ್ ಡೈರೆಕ್ಷನ್ ಆಫ್ ದ ಲೈನ್ ಗೊತ್ತಿದೆ. ಬಟ್ ಇಫ್ ಯು ಡೂ ಆಲ್ವೇಸ್ ಯಾವತ್ತೇ ಆ್ಯಂಗಲ್ ಫೈಂಡ್ ಮಾಡೋಕ್ಕಂದ್ರೆ ಕಾಸ್ಟ್ ಥೀಟಾ ಇಸ್ ಈಕ್ವಲ್ ಟು A1 A2 ಡಿವೈಡ್ ಬೈ ಫಾರ್ ಎಕ್ಸಾಂಪಲ್ if you have two vectors A and B, A vector dot B vector divided by modulus into modulus B. We know this from line, from vectors. Then I'm going to the vector chapter and we know this. So when I find the angle between these two, I will get this angle, not this angle. E angle phi sigutte. For example, cos phi will be equal to, when I find what is that n1 vector into modulus of multiply ಮಾಡಿ that modulus of that into modulus of B vector. Now ಇದನ್ನು ಫೈಂಡ್ ಮಾಡಿದಾಗ I am getting this angle. ಎರಡೇ ಯಾವತ್ತೇ ಆಗಲಿ if you find dot product of two vectors ಅಲ್ವಾ, the angle between the vectors you won't get this vector, but ಈ vector ನಾವು ಫೈಂಡ್ ಮಾಡಬೇಕು. That's very simple. If you know cos phi, how do you get this angle? We know this total is 90 degree. So I can say theta is equal to what? I can say phi will be equal to 90 minus theta. Substitute here. So basically it becomes cos 95 is nothing but cos 90 minus theta. That's nothing but sin theta. Same question, same. N dot B divided by modulus of n into it is the modulus of B ಬರುತ್ತೆ ನಿಮಗೆ. So this is nothing but sin. This is equal to now sin theta. So the formula ಬಂದು sin theta equal to, the formula ಬಂದು ಏನಾಗುತ್ತೆ, sin theta is equal to this one. Sin theta is equal to ಇದರ ಡೈರೆಕ್ಷನ್ನು ಡಾಟ್ ಪ್ರಾಡಕ್ಟ್ ಡಿವೈಡ್ ಬೈ ಮಾಡ್ಯುಲಸ್ ಆಫ್ ದೋಸ್ ಟು ಥಿಂಗ್ಸ್. ಅರ್ಥ ಆಯ್ತಾ? ಸೊ ಇಷ್ಟೇ ಮಕ್ಕಳೇ, ಇಟ್ಸ್ ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್. ಲೆಟ್ಸ್ ಡೈರೆಕ್ಟ್ಲಿ ಗೋ ಫಾರ್ ನೆಕ್ಸ್ಟ್ ಫಸ್ಟ್ ಕ್ವಶನ್. ಓಕೆ, ನಂತರ ಸೊ ಇದು ಎಲ್ಲ ಕಾನ್ಸೆಪ್ಟ್ ನೀವು ಗೊತ್ತಿರಬೇಕು ಬೋರ್ಡ್ ಎಕ್ಸಾಮ್ಗೋಸ್ಕರ. ದೆನ್ ವಿಲ್ ಡೂ ದ ಕ್ವಶನ್ಸ್ ವಾಟ್ ಹ್ಯಾಸ್ ಕಮ್ ಇನ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್. PYQs ಅಲ್ಲಿ ಫೈಂಡ್ ದ ವೆಕ್ಟರ್ ಅಂಡ್ ಕಾರ್ಟೇಶಿಯನ್ ಇಕ್ವೇಷನ್. ವೆಕ್ಟರ್ ಮತ್ತು ಕಾರ್ಟೇಶಿಯನ್ ಇಕ್ವೇಷನ್ಸ್ ಆಫ್ ದ ಪ್ಲೇನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್, passing through the point and then it's perpendicular to the line. The previous lecture derivation helkotin already. You should know all the formulas. So what is the vector format for this? So R vector minus A vector
dot n equal to 0. It's a very simple. ನೀವೇ calculate ಮಾಡಬೇಡಿ. What is the Cartesian format for this? Cartesian ಅಂತ ಹೇಳಿದ್ರೆ, so we have to write a. So we have to write x into x minus 1 into a, x into x minus 1 into a plus y into y minus 1 into b plus z into z minus 1 into c. That must be equal to 0. Just here to substitute ಮಾಡಿ answer ಮುಗಿತು. So they are given the a. This is a point is given and is a directions given. Okay. R minus c, r vector minus 2I cap. 2 nadu. No, not 2. What is the answer for that? Point alva. 5I cap plus 2j cap minus 4k cap. That value dot n. N vector now 2 into 2I cap plus 3j cap minus 1k cap or just k cap. That must be equal to 0. That's a vector form. Just write it in that format. That's enough. Now you should be very careful here now. X minus, what is the point is 5 alva. So x minus 5 into a, that is 2. So what you can do in a board exam, one way question 3 marks kelidre, please write all the given values. Formula ginta munchene r andre a andre enu anta baribeku. A andre enu 5I cap 2j cap minus 4k cap adan baribeku. What is the direction? What is n vector andre enu adan baribeku. Now 2 3 1 anta baribeku. 2I cap 3j cap minus 4k cap. 4k cap adan bardu formula bardu substitution if it is for 3 marks. 2 marks ಅಂದ್ರೆ ಡೈರೆಕ್ಟ್ ಆಗಿ ಫಾಸ್ಟ್ ಆಗಿ ಮಾಡಿ. ಓಕೆನಾ? ನಂತರ x minus 5 into 2 plus y minus 1. What is y minus 1? What is y? 2 into its coefficient, that is 3 plus z minus of minus 1, z plus 1 into its coefficient, that is my, sorry, I made mistake, no, point idu alva. Is there a confusion? Sometimes that's the reason why you should write always. Write then do it. Okay, z minus 4 into minus 1, that must be equal to 0. Let me calculate this. 2x minus 10 plus 2y 3 alva, 3y minus 6 minus z minus 4 equal to 0. Namge 2x plus 3y minus z minus 10 minus 6 minus 4, that's minus 20 equal to 0. That's the answer for this. ಅರ್ಥ ಆಯ್ತಾ? ಸೊ ವೆಕ್ಟರ್ ಫಾರ್ಮ್ ಮತ್ತೆ ಕಾರ್ಟೇಶಿಯನ್ ಫಾರ್ಮ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಮಕ್ಕಳೇ. ಸೊ ನೆಕ್ಸ್ಟ್ ಫೈಂಡ್ ದ ವೆಕ್ಟರ್ ಈಕ್ವೇಷನ್. ದೇ ಆರ್ ಆಸ್ಕಿಂಗ್ ಓನ್ಲಿ ವೆಕ್ಟರ್ ಈಕ್ವೇಷನ್ ಆಫ್ ದ plane that passes through the points. 3 points ಕೊಟ್ಟಿದ್ದಾರೆ. We also discussed this derivation. ನಾನು ಹೇಳಿದ್ನಲ್ವಾ ಈ derivation usually board exam derivation ಕೇಳೋದಿಲ್ಲ, but question they can ask. Directly they given the point a vector ಅಂದ್ರೆ ಏನು, so b vector they are given, b position vector of point b and c vector ತಗೊಂಡಾಗ ನಾವೀಗ, so you write all the points and it's already given the formula. What's the formula for this? Tell me. RA vector. I think you remember me telling RP vector. So RP into RS into RT we derived in the previous lecture. So it's like basically r minus a into b minus a ಆಯ್ತಾ, ಅದರದ್ದು ಮತ್ತೆ ಕ್ರಾಸ್ ಪ್ರಾಡಕ್ಟ್ ಟು c minus a ಅಂತ. ಸೊ ಸಿನ್ಸ್ ದೇ ಆಸ್ಟ್ ಓನ್ಲಿ ವೆಕ್ಟರ್ ಫಾರ್ಮೆಟ್, ಆ ವೆಕ್ಟರ್ ಫಾರ್ಮೆಟ್ ಮಾತ್ರ ಕೇಳಿದ್ರೆ ಇಟ್ಸ್ ವೆರಿ ವೆರಿ ಸಿಂಪಲ್. ಆರ್ ಹಂಗೇಲಿ ಇಟ್ಸ್ ಆರ್ಬಿಟ್ರಿ ವೆಕ್ಟರ್. ಎ ಪ್ಲೇಸಲ್ಲಿ ಈ ಪಾಯಿಂಟ್ನ ಹಾಕಿ 2i cap 5j cap minus 3k cap. b minus a ಪ್ಲೇಸಲ್ಲಿ b already you know a also. b minus a ಮಾಡಿ minus 2 minus 2 minus 4 minus 3 minus 5 minus 8, 5 minus of minus 3 plus 8. So we'll get here basically minus 4i cap minus 8 i cap and plus 8 j cap and k cap you're going to get. It's very simple. Just substitute madi makla ಅಷ್ಟೇ, ಇನ್ನೇನಿಲ್ಲ. Okay, I'll write it very fast. So r vector minus a vector, so 2i cap plus 5j cap minus 3k cap alva. So idu this dot b minus a. What is b minus a? This minus this, minus 2 minus 4i cap minus 3 minus 5 minus 8j cap and 5 minus of minus 3 plus 8k cap. Right? That into cross product of c minus a. 5 minus 3 3i cap, 3 minus of minus 5 minus 2j cap minus 3 of minus 3 0 ಆಗುತ್ತೆ plus k. So this is the answer for this. ಅರ್ಥ ಆಯ್ತಾ? ಇದು ವೆಕ್ಟರ್ ಫಾರ್ಮೆಟ್ ಅಷ್ಟೇ. ಸೊ ಇದನ್ನ ಅಗೇನ್ if they ask for 2 marks and all, please write everything. It's a simple question, then write this. ಒಂದು ವೇಳೆ ನಿಂಗೆ ಕಾರ್ಟೇಶಿಯನ್ ಮಾಡೋಕ್ಕಂತ already have told you what to do ಕಾರ್ಟೇಶಿಯನ್ ಅಂತ. So we have discussed x. Do you remember formula that? So we discussed x minus x1 and we discussed x minus x1 and y minus y1, z minus z1. ಕೇಳಿಲ್ಲ ಬಟ್ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ x2 minus x1 and y2 minus y1, z2 minus z1. ಅದೇ ರೀತಿ ನಂತರ x3 minus x1, y3 minus y1
and z3 minus z. I told you this, all these things in the previous lecture itself. It's nothing but basically this is nothing but what? Scalar triple product. When you have scalar triple product, we find everything determinant alva. So determinant find, but we get the answer. A something dot into cross of that. A dot B cross C. So ನಾನು ಇದೇ ಚಾಪ್ಟರ್ನ ಕೋಪ್ಲೇನಾರಿಟಿ ಮೇಲೆ ಡಿಸ್ಕಸ್ ಆಲ್ರೆಡಿ ಮಾಡಿದ್ದೀನಿ ಆಯ್ತಾ. ಅರ್ಥ ಇದೆ ಕ್ಲಿಯರ್ ಆಗಿ. ಇಟ್ಸ್ ವೆರಿ ಸಿಂಪಲ್. ಇಟ್ ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್ ಇಯರ್. ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಆಬ್ವಿಯಸ್ಲಿ ಎಕ್ಸ್ ವೇರಿಯೇಬಲ್ಸ್ ಎಕ್ಸ್ ವೈ ಝೆಡ್ ವೇರಿಯೇಬಲ್ಸ್ ಇರುತ್ತೆ. ನಂತರ ಯು ಹ್ಯಾವ್ ಸಮ್ ಪಾಯಿಂಟ್ಸ್ ಎವ್ರಿ x2 minus x1 ಅಂದರೆ ಪಾಯಿಂಟ್ ಬರುತ್ತೆ ನಿಮಗೆ. ವಿಲ್ ಗೆಟ್ ಸಮ್ ಪಾಯಿಂಟ್ ಇಯರ್. ಲೈಕ್ ಫಾರ್ ಎಕ್ಸಾಂಪಲ್ -4 -8. You will get the points here. Substitute everything here. Numbers, you get numbers for all this because all the points are given. X minus x1, you will get, you just find the determinant of this. You will get a equation in Cartesian form. ಅರ್ಥಾತ್ ಇಲ್ಲಿ ಎಕ್ಸಾಂಪಲ್ ಬರೀ ವೆಕ್ಟರ್ ಇಕ್ವೇಷನ್ ಕೇಳ್ತಾ ಇದ್ದಾರೆ, ಒಂದು ಕಾರ್ಟೇಷಿಯನ್ ಇಕ್ವೇಷನ್ ಕೇಳಿದ್ರು ಯು ಶುಡ್ ಬಿ ಏಬಲ್ ಟು ಡೂ ಇಟ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನಾವು. ಈಗ ಫೈಂಡ್ ದ ಇಕ್ವೇಷನ್ ಆಫ್ ಎ ಪ್ಲೇನ್ ವಿತ್ ಇಂಟರ್ಸೆಪ್ಟ್ಸ್. ತುಂಬ ಈಸಿ ಕ್ವೆಶ್ಚನ್, ಯೂಶುವಲ್ 2 marks ಕೇಳ್ತಾರೆ. ಸೊ ಈಗ 2, 3, we already know the formula. What is the formula? X by 2 plus y by 3 plus z by 4 equal to what? Answer is 1. This is the equation of a plane in the intercept form. Idana just convert it. What is the LCM for all these things? LCM on the 12 agirutte. You can take LCM as 12 for this. You have to multiply 6 both the sides. That is 6x. You have to multiply 4y plus 3z equal to 1, and you're going to get 6x plus 4y plus 3z equal to 12. This is going to be the answer for this question. It's the usual sudden questions usually. So 2 marks la keltare, 1 mark helbodu achatra. Find equation of plane through the intersection of planes. This is very important makle. Idu one plane ide, nanತರ idondu plane ide. You have to find equation of a plane intersection of these 2 planes. What you should do, one plane ತಗೊಳ್ಳಿ, ಇನ್ನೊಂದು plane ತಗೊಳ್ಳಿ, ಇದಕ್ಕೆ lambda multiply ಮಾಡಿ add ಮಾಡಿ ಅಷ್ಟೇ, ಇನ್ನೇನು ಸಿಂಪಲ್ ಇಲ್ಲ. But you have to find the lambda since they given what point it is passing through. ಅರ್ಥ ಆಯ್ತಾ? So what is the lambda will be now in this case? And clearly say it is 3x minus y plus 2z ಇದೆಯಲ್ವಾ, minus 4 into plus lambda times of other plane. So this is the equation of a plane passing through given 2 planes equal to 0. Even ಮಾಡಬೇಕು directly, see they are already given the point. Therefore this plane, actually it is a plane ಇದು. This is also a plane. You can write a statement there. The equation of plane passing through intersection of these 2 planes is given by, so this plane plus lambda times of this plane. ಅರ್ಥ ಆಯ್ತಾ? ಸೊ ನಾನೀಗ since it's passing through 2, 2, 1, so this plane should satisfy this equation. If it is more marks, 3 marks, please write sentences. So if it is less marks, they will substitute the point. 3 into 2 minus 2 plus 2 into 2 minus 4 ಆಯ್ತಾ? ಇದು ಇದರ ವ್ಯಾಲ್ಯೂ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್, ಇಲ್ಲಿ ಏನಾಗುತ್ತೆ ಇಲ್ಲಿ 2 plus 2 minus 1 ಅದು, ಸಾರಿ ಇದು 1, ಇದು 1, so 1, 2 plus 1 minus 2 equal to 0 ಬರುತ್ತೆ. You have to find the value of lambda. minus 2 plus 2 cancel ಆಗುತ್ತೆ. So ನಂತರ we have here 3 lambda ಬರುತ್ತೆ ನಮಗೆ ಇಲ್ಲಿ. So you basically get 3 lambda equal to 0. What is answer you're going to get here? So 2 4, 4 minus 4 cancel, 3 2s are 6 minus 2 4. So 3x, let me check once again, 3x minus y plus 2z. Oh, z 1 alva, so z is 1, sorry. So 2 and so you get cancelled what? 3 2s are 6 barutte namge. Oh yeah, 3 2 are 6 minus 2 minus 4 cancel agutte. You basically get only 2, so you're going to get basically 2. So you're going to get 3 plus 2 basically. Idella calculate ಮಾಡಿದಾಗ ನಿಮಗೆ 2 plus 1 3 lambda must be equal to what? You will get 0. So lambda ಏನಾಗುತ್ತೆ ನಮಗೆ basically ಇಲ್ಲಿ I get lambda as what? Minus 2 by 3. ಇದು ಬಂದಾದ್ಮೇಲೆ this is not over. You have to find the plane actually. This is a equation of plane passing through intersection of 2 planes. ಅದಾದ್ಮೇಲೆ plane find ಮಾಡಬೇಕು ನೀವು. So plane ಯಾವ ರೀತಿ find ಮಾಡ್ತೀರಾ? 3x plus 3x minus just substitute the value of lambda back. 2z minus 4 ನಂತರ plus lambda ಎಷ್ಟು? minus 2 by 3 times of this value, that is x plus y plus z minus 2 equal to 0. ನಂತರ 3 ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ when I multiply 3 everything, 3 ಕ್ಯಾನ್ಸಲ್ ಆಗುತ್ತೆ, 0 into 3 3 ಆಗುತ್ತೆ, ಇಲ್ಲಿ 3 ಬರಬೇಕು. So 9x minus 3y and ನಂತರ 3 to the 6, 6z minus 3 4 the 12.
plus minus ideally, so minus, let it be, I'll remove this plus. So minus 2 into 3 minus 2x minus 2y minus 2z plus 4, that must be equal to 0. Then calculate ಮಾಡಿ ಏನಂತ ಬರುತ್ತೆ ಅಂದ್ಬಿಟ್ಟು 9x minus 2y, that is basically 7x. So 9x minus 2x 7x minus 3y minus 2y, that is minus 5y, and 6z minus 2z is basically 4z, and nantara minus 12 plus 4 minus 12 plus 4, I'm getting basically answer is what, 8 minus 4, 3 4s are 12. Where you got this 4? 3x minus y plus 2z minus 4, multiplying 3 with this, say 4s are 12 minus 2x minus 2y, just checking once again, minus 2z minus into minus plus 4. Okay, anyway, that's minus 8, that must be equal to 0. So any mistakes anyway? Lambda we got minus 2 by 3. Nantara 3x minus y plus 2z minus 4, 3x minus y plus 2z minus 4 into plus lambda times a minus 2 by 3 times minus 2 by 3 minus 2 by 3 times x plus y plus z minus 2. We just multiply 3, 9x 3y 3 to the 6 minus 4 12 minus 2x minus 2y minus 2z plus 4. Anyway, so 3x. So I think this is the answer. Okay, so actually the classroom if we do any mistakes suddenly people will tell, sir 2 plus 3 is, you wrote to 6, it's 5 and anywhere. So find the distance of the point. It's tumba easy question. Find distance of the point 3 comma minus 2 comma 1 from the plane. Direct kottidare distance form henili, simple formula d is equal to ax1 plus b in formula kottidaro adalli point substitute ಮಾಡಬೇಕು, cz1 so plus 3 or minus 3 whatever that is divided by, so it should be in this format. One ವೇಳೆ ಈ ಕಡೆ ಇದ್ದರೆ plus 3 ಅನ್ನೋದು ನೀವು ಒಳಗಡೆ ತಗೊಂಬರಬೇಕು ಇದನ್ನ. It should be always in the format ax plus by plus cz plus d equal to 0. d ಒಳಗಡೆ ತಗೊಂಬರಬೇಕು. ಓಕೆನಾ? ನಂತರ this must be divided by root of, so a square plus b square plus c square ಅಂತ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಸಿಂಪಲ್ ಆಗಿ. So a into x1, what is a into x1? 2 into 3 6 plus minus 2 into 3 6 plus 2 ಬರುತ್ತೆ, ನಂತರ plus 1 ಬರುತ್ತೆ, 3 divided by, you can substitute individually, formula substitute ಮಾಡ್ಬೋದು. You can actually 2 into 3 divided by root of 2 square plus 1 square plus 2 square, 2 square 4 ಆಗುತ್ತೆ, minus 1 square 1 ಆಗುತ್ತೆ, again 2 square plus 4 ಆಗುತ್ತೆ, 4 plus 4 plus 1, answer is 9 ಬರುತ್ತೆ. ಸೊ ನಮಗೆ ಆನ್ಸರ್ ಬಂದು, ಸೊ r 6 7 8 9 10 11 12. What is this? Plus 3 came 3 into 2, what is this? 3 into 2 6 minus 2 into plus 2 into 1 is 2 alva idu 2, yeah, so 2 again 6 plus 2 plus 2 14 something 13 by root 9. Check once again, 3 to the 6, okay, 2 6 2 2 3, okay, fine. So basically 40, this is 13 now divided by root 9, that's basically answer is 3. So in exam you can write the formula, then substitution, then answer. You can write this also in this way also, formula you can write d as you can also write this in this way, 2x1 minus y1 plus 2z1 plus 3 divided by root of 2 square plus minus 1 the whole square plus 2 square anta bardu ನಂತರ point substitute ಮಾಡಿ you can get the answer. Okay, let's go for next question. And again same question ಮಕ್ಕಳು ನೀವೇ ಟ್ರೈ ಮಾಡಿ, but instead of Cartesian form they given vector form. ನೀವು Cartesian form ಕನ್ವರ್ಟ್ ಮಾಡ್ತೀನಿ, ಆನ್ಸರ್ ನೀವೇ ಫೈಂಡ್ ಮಾಡಿ, you'll get very minus 2z ಇರುತ್ತೆ, equal to 4 ಇದೆ, you have to bring 4 always this side, so minus 4 equal to 0. Same question, just they given vector form, convert into Cartesian form, 6x minus 3y and 2z, and what are the points they given? R andre ಏನು, x comma y comma z alva, xi cap plus yj cap plus zk cap alva. So I am basically multiplying this, x into 6 x into 6 6x, y into 3 minus 3y, z into 2 minus 2 minus I think plus 2z alva, so plus 2z, and bring this minus 4 this side equal to 0. Now same thing, we substitute a formula and get the answer. It's a very simple, I think I can get the answer quickly. 2 6 are 12, so 5 3s are 15, minus 6,
So minus 6 minus 4 divided by root of whatever this 6 square 36 plus 4 plus 9. So 49 root 49 ಬಂದು 7 ಬರುತ್ತೆ. ಸೊ ಆನ್ಸರ್ ನಿಮಗೆ ಇದೇನು ಮೈನಸ್ ಪ್ಲಸ್ ಇದು ಮೈನಸ್ ಅನ್ಸುತ್ತೆ. ಓಕೆ, minus 6 minus 4 minus 10 minus 10 minus 10 minus 15 minus 25 minus 25 plus 12 ಈಗ minus 13 ಬರುತ್ತೆ. ನೀವು ಮಾಡ್ಯುಲಸ್ ತೊಗೊಬೇಕು. ಆನ್ಸರ್ ಐ ಥಿಂಕ್ ಇಸ್ 13 divided by 7. ಓಕೆ, ಸೊ ಕ್ಯಾಲ್ಕುಲೇಟ್ ಮಾಡಿ ಪ್ರಾಪರಾಗಿ. 13 by 30. ಓಕೆ, ಎನಿವೆ, ಸೊ ಇಷ್ಟೇ ಮಕ್ಕಳೇ, ದೀಸ್ ಆರ್ ದ ಕೈಂಡ್ ಆಫ್ ಕ್ವಶನ್ ದಟ್ ಆಸ್ಕ್ ಇನ್ ದ ಬೋರ್ಡ್ ಎಕ್ಸಾಮ್. ಆ್ಯಂಡ್ ನೀವು ಸ್ಟೆಪ್ಸ್ ಪ್ರಾಪರಾಗಿ ಬರೀಬೇಕು. ಆಲ್ವೇಸ್ ರಿಮೆಂಬರ್ ಟು ರೈಟ್ ದ ಸ್ಟೆಪ್ಸ್ ಪ್ರಾಪರ್ಲಿ. ಗಿವನ್ ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ಕ್ವಶನ್ ಏನು ಕೊಟ್ಟಿದ್ದಾರೋ ಅದರಲ್ಲಿ ಯು ಹ್ಯಾವ್ ಟು ರೈಟ್ ದ ಫಸ್ಟ್ ವಾಟ್ ಈಸ್ ಎ, ವಾಟ್ ಈಸ್ ಬಿ, ವಾಟ್ ಈಸ್ ಸಿ, ನಂತರ ಫಾರ್ಮ್ನ ತೊಗೊಬೇಕು, ನಂತರ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೊಗೊಬೇಕು. ಓಕೆನಾ? ಸೊ ಈ ಥರ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸೊ ಯೂಶಲಿ 2 ಮಾರ್ಕ್ 3 ಮಾರ್ಕಸ್ ಎಲ್ಲ ಕವರ್ ಮಾಡಿದ್ದೀನಿ. ಈವನ್ ಸಮ್ಟೈಮ್ಸ್ ಐ ಕ್ಯಾನ್ ಆಸ್ಕ್ 1 ಮಾರ್ಕ್ ಆಲ್ಸೋ ಫ್ರಮ್ ದಿಸ್. ಓಕೆ, ಐ ಹೋಪ್ ವಿತ್ ದಿಸ್ 3D ಜಾಮೆಟ್ರಿ ನಿಮ್ಗೆ ಈಸಿ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಹೇಗೆ ಅನಿಸು 3D ಜಾಮೆಟ್ರಿ ಡೆಫಿನೆಟ್ಲಿ ಕಮೆಂಟ್ ಮಾಡಿ ನನಗೆ ಹೇಳಿ. ಆ್ಯಂಡ್ ಸಿ ಯು ದ ನೆಕ್ಸ್ಟ್ ವೀಡಿಯೋಸ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.